ಸೊ ಹಲೋ ವೆಲ್ಕಮ್ ಗೈಸ್, ಹೇಗಿದೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು 99 ಟ್ರೇಡರ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಕೋಟ್ಯಾಕ್ಸಲ್ಲಿ ಅಂತ. ಸೊ ಸ್ಟಾರ್ಟಿಂಗ್ ನಾನು ಬೇಸಿಕ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನನ್ನ ಬಗ್ಗೆ, ಹೂ ಐ ಆಮ್. ಸೊ ನನ್ನ ಹೆಸರು ಶಿವಪ್ರಸಾದ್ ಅಂತ, ನಾನು ಬೈನರಿ ಟ್ರೇಡರ್. ಸೊ ಇವತ್ತಿನ ತನಕ ನಾನು 2 years ಪ್ಲಸ್ ನನಗೆ ಬೈನರಿ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನ್ನ ಪಾಸ್ಟ್ ಹಿಸ್ಟ್ರಿ ಏನಪ್ಪ ಅಂತಂದರೆ, ನಾನು ಫಸ್ಟ್ PUC ಯಲ್ಲಿದ್ದಾಗ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ಡಿಗ್ರಿವರೆಗೂ ನಾನು ಟ್ರೇಡಿಂಗ್ ಮಾಡ್ತಾನೇ ಇದ್ದೀನಿ. ಸೊ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೇಡಿಂಗ್ ಮಾಡ್ತಿದ್ದೀನಿ ಅಂತ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಮಾಡ್ತಿರೋ ಪ್ಲ್ಯಾಟ್ಫಾರ್ಮ್ ಕೋಟೆಕ್ಸ್ ಬ್ರೋಕರ್ ಅಂತ. ಸೊ ಇವತ್ತಿನ ನಾನು ಹೇಗೆ ಇನ್ಸ್ಪೈರ್ ಆದೆ, ಸೊ ನಾನು ಹೇಗೆ ಈ ಟ್ರೇಡಿಂಗಲ್ಲಿ ಮೀನ್ಸ್ ಸ್ಟೆಪ್ ತೊಗೊಂಡೆ, ಇದರಲ್ಲಿ ಏನದು ರೀಸನ್ಸ್ ಅಂದರೆ, ಸೊ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಹೌ ಟು ಲರ್ನ್ ಟ್ರೇಡಿಂಗ್ ಅದೆಲ್ಲ ನೋಡಬೇಕಾದ್ರೆ ಸುಮಾರು ವೀಡಿಯೋಸ್ ಬರ್ತಿದ್ದು. ಸೊ ಅದರಲ್ಲಿ ಯಾವುದು ಜೆನ್ಯೂನು ಯಾವುದು ಫೇಕ್ ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾವುದು ಟೈಮ್ ಪಾಸಿಗೆ ಹೇಳ್ತಿದ್ದಾರೆ ಜನ, ಯಾವುದು ಕೋರ್ಸ್ ಹೆಲ್ಪ್ ಮಾಡೋಕ್ಕೆ ಹೇಳ್ತಿದ್ದಾರೆ, ವ್ಯೂಸ್ಗೋಸ್ಕರ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ತುಂಬ ಕನ್ಫ್ಯೂಷನಲ್ಲಿ ಇದ್ದೆ. ಸೊ ಅದಾದಮೇಲೆ ನಾನು ಒಂದು ಚಾನಲ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಚಾನಲಲ್ಲಿ ಎಲ್ಲ ಬೇಸಿಕ್ ಟು ಅಡ್ವಾನ್ಸ್ ತನಕ ಕ್ಲಿಯರಾಗಿ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅದಾದಮೇಲೆ ಇದು ಹೀಗೆ ಯೂಟ್ಯೂಬಲ್ಲಿ ನೋಡ್ಕೊತಾ ಕುಂತ್ರೆ ಕಲಿಯೋಕ್ಕಾಗಲ್ಲ ಬಾ ಅಂತ ನಾನು ಏನು ಮಾಡಿದೆ, ಬೆಂಗಳೂರಲ್ಲಿ ಹೋಗಿ ಒಂದು ಸೆಂಟರ್ನ ಜಾಯಿನ್ ಮಾಡಿದೆ, ಅದನ್ನು ಬೂಮಿಂಗ್ ಗೋಲ್ಸ್ ಅಂತ. ಸೊ ಅಲ್ಲಿ ನಾನು ಫಾರೆಕ್ಸ್ ಮತ್ತು ಇಂಡಿಯನ್ ಮಾರ್ಕೆಟ್ನ ಪರ್ಫೆಕ್ಟಾಗಿ ಕಲಿತು ಅದಾದಮೇಲೆ ನಾನು ಬೈನರಿಗೆ ಶಿಫ್ಟ್ ಆದೆ. ಸೊ ಬೈನರಿಯಲ್ಲಿ ನನಗೆ ಕಂಪ್ಲೀಟ್ 2 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಬೈನರಿ ಬ್ರೋಕರ್ ಹೇಗಿರುತ್ತೆ ಅಂತ. ಸೊ ಇವಾಗಿನ ನೀವು ಮೋಟಿವ್ ಏನಂದರೆ, ನೀವು ರೊಕ್ಕ ಮಾಡೋಕ್ಕೆ ರೀಸನ್ ಏನು? ಸೊ ನಿಮಗೆ ಏನಕ್ಕೆ ಟ್ರೇಡಿಂಗ್ ಮಾಡ್ತಿದ್ದೀರಾ ಫಸ್ಟ್ ಅದನ್ನು ಕ್ವೆಶ್ಚನ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸತಿ ಈ ಮಾರ್ಕೆಟಲ್ಲಿ ಎಂಟ್ರಿ ಕೊಟ್ಟ ಮೇಲೆ ನೀವು ಅದಾದಮೇಲೆ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಇದೇ ಮೈಂಡ್ಸೆಟ್ ಇಟ್ಕೊಂಬರ್ಬೇಡಿ, ನಾನು 1,000 10,000 ತಂದುಬಿಟ್ಟು ನಾನು ಲಕ್ಷಗಟ್ಟಲೆ ಮಾಡಿರ್ತೀನಿ ಟ್ರೇಡಿಂಗಲ್ಲಿ. ದ್ಯಾಟ್ಸ್ ನೆವರ್ ಪಾಸಿಬಲ್ ಇನ್ ದಿಸ್ ಪ್ಲಾಟ್ಫಾರ್ಮ್ ಆರ್ ಕಮ್ಯುನಿಟಿ. ಯಾವುದೇ ಟ್ರೇಡಿಂಗ್ ಕಮ್ಯುನಿಟಿ ಆಗಲಿ, ಯಾವುದೇ ಟ್ರೇಡಿಂಗ್ನ ಜಾಯ್ನ್ ಆಗೋದಾಗಲಿ, ನೀವು ಏನೇ ಮಾಡಿದ್ರು 1,000 10,000 ಇಟ್ಕೊಂಡು ಲಕ್ಷಗಟ್ಟಲೆ ಅರ್ನ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅದಕ್ಕೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಎಲ್ಲನೂ ಬೇಕು. ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಟ್ರೇಡಿಂಗಲ್ಲಿ. ಸೊ ನೀವು ಟ್ರೇಡಿಂಗ್ ಏನಕ್ಕೆ ಮಾಡ್ತಿದ್ದೀರಾ, ಏನು ರೀಸನ್ನು ಅಂತ ಫಸ್ಟ್ ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬಂದಿದ್ದೀರಾ ಅಂದರೆ, ಸೊ ನಿಮಗೆ ಡೆಫಿನೆಟ್ಲಿ ಟ್ರೇಡಿಂಗ್ ಕಲಿಯೋ ಆಸಕ್ತಿ ಇದೆ ಅಂತ ನನಗೆ ಗೊತ್ತು. ಸೊ ಇವಾಗ ನೀವು ಯಾವ ಜಾಗದಲ್ಲಿದ್ದೀರೋ ಅದು ಎಕ್ಸಾಕ್ಟ್ ರೈಟ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ. ಸೊ ಎಲ್ಲಿ ಬಂದಿದ್ದೀರಾ ಅಲ್ಲ, ಇದು ನಿಮಗೆ ಒಳ್ಳೆ ವಿಡಿಯೋ. ಯಾಕಂದರೆ ನನ್ನ ರಿಯಾಲಿಟಿ, ನಾನು ಎಲ್ಲನೂ ರಿಯಾಲಿಟಿಯಾಗಿ ಹೇಳ್ತೀನಿ. ಯಾವುದು ಫೇಕಾಗಿ ಮುಚ್ಚಿಡಲ್ಲ, ಯಾವುದು ಹಿಂದ್ಗಡೆಯಿಂದ ತೋರಿಸಲ್ಲ. ಎಲ್ಲನೂ ಓಪನ್ ಆಗಿನೇ ಟ್ರೇಡಿಂಗ್ ರಿಯಾಲಿಟಿ ಬಗ್ಗೆ ಹೇಗಿರುತ್ತೆ, ಇದರಲ್ಲಿ ಏನು ಪ್ರಾಬ್ಲಮ್ಸ್ ಫೇಸ್ ಆಗ್ಬೋದು, ನಾನೇನು ಪ್ರಾಬ್ಲಮ್ ಫೇಸ್ ಮಾಡಿದೆ ಅನ್ನೋದು ಎಲ್ಲನೂ ಓಪನ್ ಆಗಿ ಶೇರ್ ಮಾಡ್ತೀನಿ. ಅದಾದಮೇಲೆ ವಿಡಿಯೋ ತನಕ ಫುಲ್ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ನಿಮಗೆ ಇದೆಲ್ಲ ಹೇಳಿಲ್ಲ ಅಂದರೆ, ಡೈರೆಕ್ಟ್ ಬ್ರೋಕರ್ ಬಗ್ಗೆ ಹೇಳೋಕ್ಕೆ ಹೋದರೆ ನಿಮಗೆ ಏನು ಅರ್ಥನೂ ಆಗೋದಿಲ್ಲ. ಯಾಕಂದರೆ ಟ್ರೇಡಿಂಗ್ ಅನ್ನೋದು ತುಂಬ ರಿಸ್ಕಿ. ನಾವು ಯಾವುದೇ ಥರ ಸೆಬಿ ರೆಗ್ಯುಲೇಟೆಡ್ ಅಲ್ಲ, ಸೊ ಸೆಬಿ ರಿಜಿಸ್ಟರ್ಡ್ನೂ ಅಲ್ಲ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಸೊ ನೀವು ನೋಡಬೇಕು, ನೀವು ಕಲಿಬೇಕು ಅಷ್ಟೇ. ಅದು ಬಿಟ್ಟು ನಾವು ಅಡ್ವೈಸ್ ಮಾಡಲ್ಲ, ನೀವು ಫೈನಾನ್ಷಿಯಲ್ ಬಗ್ಗೆ ಇನ್ವೆಸ್ಟ್ ಮಾಡಿ ಅಂತ ನಾವು ಯಾರು ಅಡ್ವೈಸ್ ಮಾಡಲ್ಲ. ಈ ವಿಡಿಯೋನೂ ಅಡ್ವೈಸ್ ಮಾಡ್ತಾ ಇಲ್ಲ. ಸೊ ಓಕೆ, ಯಾವುದೇ ನಿಮ್ಮದು ಅಮೌಂಟ್ನ ನೀವು ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಮ ಓನ್ ರಿಸ್ಕ್ ಮೇಲೆ ಇರುತ್ತೆ. ಇದು ಡಿಸ್ಕ್ಲೇಮರ್ ಕೊಡೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಂದಿಷ್ಟು ಜನ ಏನು ಅನ್ಕೋತಾರೆ, ಈ ವಿಡಿಯೋದಲ್ಲಿ ಅವ್ನು ಹಿಂಗೆ ಹೇಳ್ದ, ಸೊ ಇನ್ವೆಸ್ಟ್ ಮಾಡಿದ್ವಿ ಲಾಸ್ ಆಯಿತು, ಇವಾಗ ನೀನು ರೀಸನು ಅಂತ. ಸೊ ಅದನ್ನು ನಾವು ಯಾವುದೇ ಥರ ರೆಸ್ಪಾನ್ಸಿಬಲ್ ಅಂತ ತೊಗೊಳ್ಳೋದಿಲ್ಲ. ಸೊ ಇವಾಗ ನೀವು ಟ್ರೇಡಿಂಗಿಂದ ದುಡ್ಡು ಮಾಡಿದ್ರೆ ಏನು ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಸೊ ಇವಾಗ ನೀವು ಮಾಡ್ತಿರೋ ಜಾಬ್ ಆಗಲಿ, ನೀವು ಯಾವುದೇ ಥರ ಕೆಲಸ ಆದ್ರೂ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಅದರಲ್ಲಿ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಮಂತ್ಲಿ ಅಂತ. ಸೊ ಬೇಸಿಕಲಿ ಕರ್ನಾಟಕದಲ್ಲಿ 10,000 to 50,000 ಒಳಗಡೆನೇ ಇರೋದು ಯಾವುದೇ ಅಂದರೆ ಕೆಲಸ ಆಗಲಿ ಏನೇ ಆಗಲಿ. ಸೊ ಸ್ಯಾಲ್ರಿ ಜಾಸ್ತಿ ಇಲ್ಲ. ಸೊ ಫೈನಾನ್ಷಿಯಲ್ ಫ್ರೀಡಮ್ ನೀವು ಏನೇ ಡ್ರೀಮ್ ಅಚೀವ್ ಮಾಡಬೇಕಾದ್ರೂ ಅದು ಪಾಸಿಬಲ್ ಇಲ್ಲ. ಯಾಕಂದರೆ ಅದಕ್ಕೆಲ್ಲ ಬೇಕು ಮನಿ. ಸೊ ಮನಿ ತೆಗಿಬೇಕಂದ್ರೆ ಹೇಗೆ, ಅದಕ್ಕೊಂದು ಲೀಗಲ್ ವೇ ಇದೆ, ಅದಕ್ಕೊಂದು ಡಿಸಿಪ್ಲಿನ್ ಇದೆ. ಸೊ ಅದರಲ್ಲಿ ಹೋದರೆ ಮಾತ್ರ ನಿಮ್ಗೆ ಅರ್ನ್ ಮಾಡೋಕ್ಕಾಗೋದು. ಸೊ ದ್ಯಾಟ್ ಈಸ್ ಓನ್ಲಿ ಟ್ರೇಡಿಂಗಿಂದ ಪಾಸಿಬಲ್ ಆಗೋದೇ ಟ್ರೇಡಿಂಗಿಂದ. ಯಾಕಂದರೆ ಫೈನಾನ್ಷಿಯಲ್ ಫ್ರೀಡಮ್ ನೀವು 9 to 5 ಜಾಬಿಂದ ಆಗಲಿ, ಯಾವುದೇ ಕೆಲಸ ಮಾಡೋದಾಗಲಿ, ಏನೇ ಬೇರೆ ಥರದ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಆಗಲಿ ನಿಮಗೆ ಮನಿ ಅರ್ನ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಟ್ರೇಡಿಂಗ್ ಈಸ್ ದ ಓನ್ಲಿ ವೇ ನೀವು ಮನಿ ಮಾಡೋಕ್ಕಾಗೋದು. ಯಾಕಂದರೆ ಇದರಲ್ಲಿ ಟ್ರೇಡಿಂಗ್ ಮೇಕಿಂಗ್ ದ ಈಸಿ ಮನಿ ಈಸ್ ಪಾಸಿಬಲ್ ಇನ್ ದ ಟ್ರೇಡಿಂಗ್. ಜಸ್ಟ್ ಯಾಕಪ್ಪ ಅಂತಂದರೆ ಟ್ರೇಡಿಂಗ್ ಈಸ್ ದ ಹಾರ್ಡೆಸ್ಟ್ ವೇ ಟು ಅರ್ನ್ ಈಸಿಯೆಸ್ಟ್ ಮನಿ. ಓಕೆ, ಇದು ಲೈನ್ ತುಂಬ ಕೇಳಿಸ್ಕೊಳ್ಳಿ, ಯಾಕಂದರೆ ಇದು ತುಂಬ ಟ್ರೇಡಿಂಗ್ಗೆ ರಿಲೇಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈ ಬ್ರೋಕರ್ ಬಗ್ಗೆ ಮಾತಾಡ್ತೀನಿ. ಸೊ ಈ ಬ್ರೋಕರ್ ಬಂದುಬಿಟ್ಟು ಕೋಟೆಕ್ಸ್ ಬ್ರೋಕರ್ ಅಂತ. ಇದು ಮಿನಿಮಮ್ 5 years ಸಕ್ಸಸ್ಫುಲಿ ರನ್ ಆಗ್ತಿರುವಂಥ ಬ್ರೋಕರು, ಫಾರೆಕ್ಸ್ ಬ್ರೋಕರು. ಇದು ಯಾವುದೇ ಥರ ಸೆಬಿ ರೆಗ್ಯುಲೇಟೆಡ್ ಇಲ್ಲ. ಯಾಕಂದರೆ ಇದು ಫಾರೆಕ್ಸ್ ಬ್ರೋಕರು. ಫಾರೆಕ್ಸ್ ಇಂಡಿಯಾದಲ್ಲಿ ಇಲ್ಲೀಗಲ್ ಇರೋ ಕಾರಣ ಇದನ್ನು ಕನ್ಸಿಡರ್ ಮಾಡೋದಿಲ್ಲ.
ಸೊ ಇವಾಗ ಏನಿದು ಕೋಟೆಕ್ಸ್, ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ, ಫೋರೆಕ್ಸ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ. ತುಂಬ ಬ್ರೋಕರ್ಸ್ ಇದೆ ಮಾರ್ಕೆಟಲ್ಲಿ, ತುಂಬ ಬ್ರೋಕರ್ಸ್ ಇದೆ. ಅದರಲ್ಲಿ ಎಲ್ಲದಕ್ಕೂ ಅದರಂಥ ಫೀಚರ್ಸ್, ಸಪ್ರೇಟ್ ಫೀಚರ್ಸ್ ಇದೆ. ಸೊ ಕೋಟೆಕ್ಸಲ್ಲಿ ಏನು ಫೀಚರ್ಸ್ ಇದೆ ಅಂತ ಬನ್ನಿ ಹೇಳ್ತೀನಿ ನಾನು. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಹೆಲೋ, ವೆಲ್ಕಮ್ ಟು ಗೈಸ್. ಇವಾಗಿಂದ ನಾವು ಹೇಳ್ಕೊಡೋದು ಏನಂದರೆ ಕೋಟೆಕ್ಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಬಟ್ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಎಲ್ಲ ಪ್ರೊಸೆಸ್ನ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್. ಸೊ ಫಸ್ಟು ನೀವು ಏನು ಮಾಡಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಬೇಕು. ಸೊ ಟೆಲಿಗ್ರಾಮ್ ಚಾನಲ್ ಎಲ್ಲಿ ಸಿಗುತ್ತೆ? ಸೊ ನೀವು ನಮ್ಮ ಇನ್ಸ್ಟಾ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಬಯೋನಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮ ಕೋಟೆಕ್ಸ್ ಅಕೌಂಟ್ ಸಿಗುತ್ತೆ. ಸೊ ಇವಾಗ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋಕ್ಕೆ ರೀಸನ್ ಏನು? ಸೊ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋಕ್ಕೆ ರೀಸನ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ನಾಲೆಜ್ ಸಿಗುತ್ತೆ ಮತ್ತು ಡೈಲಿ ಗ್ಯಾರಂಟಿಡ್ ಪ್ರಾಫಿಟ್ ಸಿಗುತ್ತೆ. ನಾನು ಪ್ರೊವೈಡ್ ಮಾಡೋ ಸಿಗ್ನಲ್ಸ್ ಎಲ್ಲ ಪರ್ಫೆಕ್ಟ್ ಶಾರ್ಟ್ ಇರುತ್ತೆ. ಪಬ್ಲಿಕ್ ಸೆಷನಲ್ಲಿ ಮಿನಿಮಮ್ 5 ಸಿಗ್ನಲ್ಸ್ನ ನಾನು ಡೈಲಿ ಪ್ರೊವೈಡ್ ಮಾಡ್ತೀನಿ, ಮಾರ್ನಿಂಗ್ ಮತ್ತು ಈವ್ನಿಂಗು. ಸೊ ಟೋಟಲಿ 10 ಟ್ರೇಡ್ಸ್ ಇವು ಪ್ರಾಫಿಟೇಬಲ್ ಆಗೋದು. ಸೊ ನೀವು ಯಾವುದೇ ಥರ ಭಯ ಪಡೋ ಅವಶ್ಯಕತೆ ಇಲ್ಲ, ನಂಗೆ ಟ್ರೇಡಿಂಗ್ ಬರೋಲ್ಲ ಅದು ಇದು ಅಂತ. ಸೊ ಬೇಸಿಕ್ಸ್ ಏನೇ ಇದ್ರೂ ನೀವು ನೋಡ್ಕೊತಾನೆ ಇರಿ. ನಮ್ಮ ಚಾನಲಲ್ಲಿ, ನಮ್ಮ ಕಮ್ಯುನಿಟಿನಲ್ಲಿ ಸಿಗೋದು ನಿಮಗೆ ಪ್ಯೂರ್ ಟ್ರುತ್ ಆಫ್ ಟ್ರೇಡಿಂಗ್. ಯಾಕಪ್ಪ ಅಂತಂದರೆ ಇವಾಗ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪ್ರೊವೈಡ್ ಮಾಡೋ ಸಿಗ್ನಲ್ಸು ಜೆನ್ಯೂನ್ ಮತ್ತು ಶಾರ್ಟ್ ಇರುತ್ತೆ. ಲಾಜಿಕ್ನ ನಾನು ಹೇಳ್ತೀನಿ, ಓಕೆನಾ? ಸೊ ಇವಾಗ ನೀವು ಕೋಟೆಕ್ಸಲ್ಲಿ ಈ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬರೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಸೈನ್ ಇನ್ ಮಾಡಬೇಕು. ಆ ಲಿಂಕ್ ಮೇಲೆ ಇರೋದನ್ನ ಸೈನ್ ಇನ್ ಮಾಡಿದ್ರೆ ಇವಾಗ ಸೈನ್ ಅಪ್ ಮಾಡಿಬಿಟ್ಟು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೀವು ಇದರಲ್ಲಿ 1 ನಿಮಿಷ ಗೈಸ್, ನಂದು ಅಕೌಂಟ್ ಡೈರೆಕ್ಟ್ ಲಾಗಿನ್ ತಗೋತಾ ಇದೆ. ನಾನು ಬ್ಯಾಕ್ ಬಂದುಬಿಟ್ಟು ಹೋಗ್ತೀನಿ. ಓಕೆ, ಸೊ ಇದರಲ್ಲಿ ನಿಮಗೆ ಫಸ್ಟ್ ನೀವು ಯೂಸ್ ಮಾಡ್ತಿರೋ ಇಮೇಲ್ನ ರಿಜಿಸ್ಟರ್ ಮಾಡಬೇಕು. ಸೊ ಫಸ್ಟ್ ಸೆಲೆಕ್ಟ್ ಮಾಡೋಣ ಇಂಡಿಯಾ ಅಂತ. ಸೊ ಅದಾದಮೇಲೆ ನೀವು ಯೂಸ್ ಮಾಡೋ ಇಮೇಲ್ನ ಟೈಪ್ ಮಾಡಿ. ನಾನು ಟೈಪ್ ಮಾಡ್ತೀನಿ ಒಂದು ನಿಮಿಷ. ಸೊ ಗೈಸ್, ನಂದು ಇದು ಇಮೇಲ್ ಇದೆ. ಸೊ ಪಾಸ್ವರ್ಡ್ ನೀವು ಯಾವ್ದು ಬೇಕಾದರೂ ಹಾಕೋಬೋದು ನಿಮ್ಮ ಇಷ್ಟ ಪ್ರಕಾರ. ಓಕೆ, ಅದಾದಮೇಲೆ ನೀವು ಟ್ರೇಡಿಂಗ್ ಮಾಡಬೇಕಪ್ಪ ಅಂತಂದರೆ 18+ ಮಿನಿಮಮ್ ಆಗೇ ಇರಬೇಕು. ಯಾಕಂದರೆ ವಿತೌಟ್ 18 ನಿಮಗೆ ಎಂಟ್ರಿನೇ ಮಾಡಿಕೊಡೋಲ್ಲ. ಅಕೌಂಟ್ ಎಲ್ಲ ಸಸ್ಪೆಂಡ್ ಆಗೋಗುತ್ತೆ, ಆಧಾರ್ ಕಾರ್ಡ್ ಇದು ವೆರಿಫಿಕೇಷನ್ಗೆ ಹಾಕಿದರೆ. ಸೊ ಇಲ್ಲೆಲ್ಲ ಐ ಡಿಕ್ಲೇರ್ ದಟ್ ಕನ್ಫರ್ಮ್ ದಟ್ ಸಿಟಿಸನ್ ರೆಸಿಡೆಂಟ್ ಆಫ್ US ಟ್ಯಾಕ್ಸ್ ಪರ್ಪಸ್. ಸೊ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಸೊ ನಿಮಗೆ ಓಪನ್ ಆಗೋದು ನಿಮ್ಮ ಕೋಟೆಕ್ಸ್ ಅಕೌಂಟ್. ಸೊ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕ್ಲಿ ಬರೋದು 2 ಥರ ನಾನು ಜಸ್ಟ್ ಇಂಟರ್ಫೇಸ್ ಹೇಳ್ಕೊಡ್ತಿದ್ದೀನಿ ಹೆಂಗಿದೆ ಅಂತ, ಕೋಟೆಕ್ಸ್ ಬ್ರೋಕರ್ ಇದು ಎಲ್ಲ. ಸೊ ನಿಮಗೆ ಐ ಹೋಪ್ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ. ಸೊ ನೆಕ್ಸ್ಟ್ ನಿಮಗೆ ಲಾಸ್ಟ್ ಒಂದು ಪ್ರಾಸೆಸ್ ಇದೆ, ಅದು ನಾನು ಹೇಳ್ತೀನಿ. ಇವಾಗ ಈ ಅಪ್ ಡೌನ್ ಅಂತ ಏನಂದರೆ ಇದು ಬೈ, ಇದು ಸೆಲ್, ಜಸ್ಟ್ ಇಷ್ಟೇ. ಸೊ ನೀವು ಬೈ ಮಾಡಿದರೆ ಬೈ ಆಗುತ್ತೆ, ಸೆಲ್ ಮಾಡಿದ್ರೆ ಸೆಲ್ ಆಗುತ್ತೆ. ಸೊ 1 ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಟ್ರೇಡ್ನ ಪ್ಲೇಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಷ್ಟೇ ಗೈಸ್. ಸೊ ಅದಾದಮೇಲೆ ಇಷ್ಟು ಪೇರ್ಸ್ ಬರುತ್ತೆ. ಇದರಲ್ಲಿ ಆಲ್ಮೋಸ್ಟ್ 20 ಪೇರ್ಸ್, ನಿಯರ್ 23 ಪೇರ್ಸ್ ಅನ್ನೋ ಬರುತ್ತೆ, ಫೋರೆಕ್ಸ್ ಪೇರ್ಸ್. ಸೊ ಗೈಸ್, ಇದು ಕೋಟೆಕ್ಸ್ ಇಂಟರ್ಫೇಸ್. ಇದು ಟ್ರಸ್ಟೆಡ್. ಏನಕ್ಕಪ್ಪ ಅಂದರೆ ಇದು ಸಿನ್ಸ್ 5 ಇಯರ್ಸಿಂದ ರನ್ ಆಗ್ತಿರೋದು. ಇದರಲ್ಲಿ ಯಾವುದೇ ಥರ ಡೆಪಾಸಿಟ್, ವಿಡ್ರಾಲ್ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ, ಇದು ಬರೋದು ಇಲ್ಲ. ಯಾಕಂದರೆ ಇದು ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ರೆಗ್ಯುಲೇಟೆಡ್ ಆಗುತ್ತೆ, RBI ಕಡೆಯಿಂದ ಅಥವಾ SEBI ಕಡೆಯಿಂದ ರೆಗ್ಯುಲೇಟ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಒಂದು ಲಾಸ್ಟ್ ಸ್ಟೆಪ್ನ ನಿಮಗೆ ಹೇಳೋಕ್ಕೆ ಏನಕ್ಕೆ ವೇಟ್ ಮಾಡಿಸಿದ್ದೆ ಅಂದರೆ, ಇದು ಅಕೌಂಟಲ್ಲಿ ನೀವು ವೆರಿಫೈಡ್ ಮಾಡಿದ ತಕ್ಷಣ ನಿಮಗೆ ತಳಗಡೆ ಒಂದು ಆಪ್ಷನ್ ಬರುತ್ತೆ, ಸೆಂಡ್ ಆಧಾರ್ ಅಂತ. ನೀವು ಇವಾಗ ಇದೆಲ್ಲ ಅಕೌಂಟೆಲ್ಲ ವೆರಿಫೈ ಮಾಡಿದ್ಮೇಲೆ ಲಾಸ್ಟಿಗೆ ಒಂದು ಆಪ್ಷನ್ ಬರೋದು ಏನಂದರೆ ಸೆಂಡ್ ಆಧಾರ್ ಅಂತ. ಆಧಾರ್ನ ಸೆಂಡ್ ಮಾಡೋಕ್ಕಿಂತ ಮೊದಲು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫ್ರಂಟ್ ಪೇಜ್, ಅಂದರೆ ನಿಮ್ಮ ಫೋಟೋದ ಜೊತೆ ಏನು ಡೀಟೇಲ್ಸ್ ಇರುತ್ತಲ್ಲ ಅದನ್ನು ಒಂದೇನ ಕ್ರಾಪ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫೋನಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಮಾಡ್ಕೊಂಡಾದ್ಮೇಲೆ ಸೆಂಡ್ ಆಧಾರ್ ಹೊತ್ಬಿಟ್ಟು ಮೈ ಡಾಕ್ಯುಮೆಂಟ್ ಇಸ್ ಸಿಂಗಲ್ ಸೈಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಆ ಸಿಂಗಲ್ ಸೈಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಓದಿದ್ಮೇಲೆ ಅಪ್ಲೋಡ್ ಯುವರ್ ಆಧಾರ್ ಅಂತ ಬರುತ್ತೆ. ಆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ನ ವೆರಿಫೈ ಮಾಡ್ಕೋಬೋದು, ವೆರಿಫೈ ಆಗುತ್ತೆ. ಇನ್ ಕೇಸ್ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ನೀವು ನನಗೆ ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಓಕೆನಾ? ಸೊ ಇದೇ ಅಕೌಂಟ್ ಪ್ರಾಸೆಸ್.